Dear students, welcome you to history class. Already you have learnt about what is civilization. ನಾಗರಿಕತೆ ಎಂದರೆ in your previous class you have learnt about the what is civilization. ನಾಗರಿಕತೆ ಎಂದರೇನು ಎಂಬುದರ ಬಗ್ಗೆ ಈಗಾಗಲೇ ನಿಮ್ಮ ಇಂದಿನ ತರಗತಿಯಲ್ಲಿ ಕಲಿತುಕೊಂಡಿದ್ದೀರಿ. Now in this class we will study the new chapter Egyptian civilization. Very important lesson, Egyptian civilization. Egyptian civilization was by this in this civilization that developed was in Egypt on the banks of river Nile. This first civilization, note this point students, the first civilization that developed was in Egypt on the banks of river Nile. Egypt is in the northern part of African continent. It has geographical relationship to Europe and Asia. The desert on the east, south and west, the Mediterranean Sea to the north provided natural defense for Egypt. So, it was isolated from the rest of the world. It had a great advantage of being unusually safe from the attack of enemies. So, it developed a unique civilization. Egyptian civilization was one of the long-lasting and rich civilization to the world. Students, ಈಜಿಪ್ಟ್ ನಾಗರಿಕತೆ ಎಲ್ಲಿ ಬೆಳವಣಿಗೆ ಆಯಿತು? ವೆರಿ ಇಂಪಾರ್ಟೆಂಟ್ ಕ್ವಶನ್. ನೋಟ್ ದಿಸ್ ಪಾಯಿಂಟ್. ಎಲ್ಲಿ ಯಾವ ನದಿ ದಡದಲ್ಲಿ ಬೆಳವಣಿಗೆ ಆಯಿತು? 1 ಮಾರ್ಕ್ಸಿಗೆ ಕೊಡ್ತಾರೆ. ಈಜಿಪ್ಟಿಯನ್ ಸಿವಿಲೈಸೇಷನ್ ಡೆವಲಪ್ಡ್ ಆನ್ ದ ಬ್ಯಾಂಕ್ಸ್ ಆಫ್ ರಿವರ್ ನೈಲ್ ನದಿ ದಡದಲ್ಲಿ ಈಜಿಪ್ಟ್ ನಾಗರಿಕತೆ ಬೆಳವಣಿಗೆಯಾಯಿತು. ಇದು ಏಷ್ಯಾ ಮತ್ತು ಯುರೋಪಿನೊಂದಿಗೆ ಒಂದು ರೀತಿಯಲ್ಲಿ ನಿಕಟವಾದ ಸಂಬಂಧ, ಭೌಗೋಳಿಕವಾದಂಥ ಸಂಬಂಧವನ್ನು ಹೊಂದಿತ್ತು. ಇನ್ನೊಂದು, ಈ ಈಜಿಪ್ಟ್ ನಾಗರಿಕತೆಯ ವೈಶಿಷ್ಟ್ಯ ಏನು ಅಂದರೆ ಅದು ನೈಸರ್ಗಿಕವಾದಂಥ ನ್ಯಾಚುರಲ್ ಅಂದರೆ ನೈಸರ್ಗಿಕವಾದ ರಕ್ಷಣೆಯನ್ನು ಹೊಂದಿದೆ. ಈಜಿಪ್ಟ್ ಎನ್ನುವಂಥದ್ದು ದ ನ್ಯಾಚುರಲ್ ಡಿಫೆನ್ಸ್ ಫಾರ್ ಈಜಿಪ್ಟ್ ಅಂದರೆ ಹೇಗೆ ಅಂದರೆ ಯಾವ ರೀತಿ ನೈಸರ್ಗಿಕ ರಕ್ಷಣೆ ಕೊಟ್ಟಿದೆ ಅಂತ ಹೇಳಿದರೆ, ಡೆಸರ್ಟ್ ಆನ್ ದ ಈಸ್ಟ್, ಸೌತ್ ಆ್ಯಂಡ್ ವೆಸ್ಟ್, ದ ಮೆಡಿಟರೇನಿಯನ್ ಸೀ ಟು ದ ನಾರ್ತ್ ಅಂದರೆ ಒಂದು ಕಡೆಯಿಂದ ಪೂರ್ವ, ಪಶ್ಚಿಮ ಮತ್ತು ದಕ್ಷಿಣದಲ್ಲಿ ಮರುಭೂಮಿ ಮತ್ತು ಉತ್ತರದಲ್ಲಿ ಮೆಡಿಟರೇನಿಯನ್ ಸಮುದ್ರ. ಈ ಈಜಿಪ್ಟ್ ನಾಗರಿಕತೆ ಬೆಳವಣಿಗೆ ಆಗೋದಕ್ಕೆ ಒಂದು ರೀತಿಯ ನೈಸರ್ಗಿಕವಾದ ರಕ್ಷಣೆಯನ್ನು ಒದಗಿಸುವ ಅಂದರೆ ಸೊ ಇಟ್ ವಾಸ್ ಇಸೋಲೇಟೆಡ್ ಫ್ರಮ್ ದ ರೆಸ್ಟ್ ಆಫ್ ದ ವರ್ಲ್ಡ್ ಅಂದರೆ ಇತರ ದೇಶಗಳಿಂದ ಇದು ಪ್ರತ್ಯೇಕವಾಗಿ ಉಳಿದಿದೆ. ಈ ಸುತ್ತ ಮರುಭೂಮಿ ಆಗಿರ್ಬೋದು ಅಥವಾ ಸಮುದ್ರ ಆಗಿರ್ಬೋದು, ಈಜಿಪ್ಟನ್ನು ಇತರ ರಾಷ್ಟ್ರಗಳಿಂದ ಪ್ರತ್ಯೇಕವನ್ನಾಗಿಸಿದೆ. ಆ್ಯಂಡ್ ಅಷ್ಟು ಮಾತ್ರವಲ್ಲದೆ ಇಟ್ ಹ್ಯಾಡ್ ಎ ಗ್ರೇಟ್ ಅಡ್ವಾಂಟೇಜ್ ಆಫ್ ಬೀಯಿಂಗ್ ಅನ್ಯೂಶುವಲಿ ಸೇಫ್ ಫ್ರಮ್ ದ ಅಟ್ಯಾಕ್ ಆಫ್ ಎನಿಮೀಸ್ ಅಂದರೆ ಶತ್ರುಗಳ ಆಕ್ರಮಣದಿಂದ ಕೂಡ ಇದಕ್ಕೆ ಸಾಕಷ್ಟು ನೈಸರ್ಗಿಕವಾಗಿ ಯಾವುದೇ ತಡೆಗೋಡೆಯನ್ನು ಕಟ್ಟಿ ಅಥವಾ ಮಾನವ ನಿರ್ಮಿತನೇ ಮ್ಯಾನ್ ಮೇಡ್ ಯಾವುದೇ ಒಂದು ರಕ್ಷಣೆ ಗೋಡೆ ಫೋರ್ಟನ್ನು ಕಟ್ಟಿ ಹಾಗೇನಲ್ಲ, ಇದು ನೈಸರ್ಗಿಕವಾದಂತಹ ರಕ್ಷಣೆ ಈ ಈಜಿಪ್ಟ್ ನಾಗರಿಕತೆ ಬೆಳವಣಿಗೆ ಆಗೋದಕ್ಕೆ ಸಹಾಯಕವಾಗಿದೆ. ಸೊ ಇಟ್ ಡೆವಲಪ್ಡ್ ಎ ಯೂನಿಕ್ ಸಿವಿಲೈಸೇಷನ್. ಆದ್ದರಿಂದ ಇಲ್ಲಿ ಒಂದು ಈ ನೈಸರ್ಗಿಕ ರಕ್ಷಣೆಯನ್ನು ಹೊಂದಿದಂತಹ ರಕ್ಷಣೆಯನ್ನು ತಾನಾಗಿಯೇ ಪಡೆದಂಥ ಈ ನಾಗರಿಕತೆ, ವಿಶಿಷ್ಟ ನಾಗರಿಕತೆ ಈಜಿಪ್ಟ್ನಲ್ಲಿ ಬೆಳವಣಿಗೆ ಆಯಿತು. ಸೊ ವೆಲ್ ಸ್ಟೂಡೆಂಟ್ಸ್, ನಾವು ವಿ ವಿಲ್ ಸ್ಟಡಿ ದ ಈಜಿಪ್ಟ್ ದ ಗಿಫ್ಟ್ ಆಫ್ ನೈಲ್. ಈಜಿಪ್ಟ್ the gift of Nile. Why is Egypt called the gift of Nile? Very important question for 2 marks. Note this point students. Why is Egypt called the gift of Nile? ಈಜಿಪ್ಟ್ ಅನ್ನು ನೈಲ್ ನದಿಯ ವರಪ್ರಸಾದ ಎಂಬುದಾಗಿ ಕರೆಯುತ್ತಾರೆ. ಯಾಕೆ ಈಜಿಪ್ಟ್ ನೈಲ್ ನದಿಯ ವರಪ್ರಸಾದ? ನೈಲ್ ರಿವರ್ ಫ್ಲೋವಿಂಗ್ northward has formed most fertile plains on either side. Because of Nile, plenty of food, fodder and uninterrupted supply of water was possible. The food security provided sufficient free time for the growth of civilization. It flows full throughout the year, but for the Nile, Egyptian civilization would not have developed. Therefore, Egypt is called the gift of Nile. ಅಂದರೆ ಯಾಕೆ ಈಜಿಪ್ಟನ್ನು ನೈಲ್ ನದಿಯ ವರಪ್ರಸಾದ ಎಂಬುದಾಗಿ ಕರೀತಾರೆ ಅಂತ ಹೇಳಿದರೆ, ಈ ನೈಲ್ ನದಿಯು ಉತ್ತರಾಭಿಮುಖವಾಗಿ ಹರಿತಿರುವಂತಹ ಈ ನೈಲ್ ನದಿಯು ತನ್ನ ಎರಡೂ ದಡಗಳಲ್ಲಿ ಕೂಡ ಫಲವತ್ತಾದಂತಹ ಬಯಲು ಪ್ರದೇಶವನ್ನು ನಿರ್ಮಿಸಿದೆ.
ಇದರಿಂದಾಗಿ ಜನರಿಗೆ ಅನ್ಇಂಟರಪ್ಟೆಡ್ ವಾಟರ್ ಸಪ್ಲೈ ಆ್ಯಂಡ್ ಫುಡ್, ಪ್ಲೆಂಟಿ ಆಫ್ ಫುಡ್, ಅಂದರೆ ಒಂದು ಅನಿರ್ದಿಷ್ಟವಾದವರಿಗೆ ಬೇಕಾದಷ್ಟು ಸಾಕಷ್ಟು ಪ್ರಮಾಣದಲ್ಲಿ ಆಹಾರ ಆಗಿರ್ಬೋದು. ಆ್ಯಂಡ್ ಫಾಡ್ ಅಂದರೆ ಅವರ ಸಾಕು ಪ್ರಾಣಿಗಳಿಗೆ ಬೇಕಾದ ಮೇವು ಆಗಿರ್ಬೋದು, ಎಲ್ಲವನ್ನೂ ಕೂಡ ಈ ನೈಲ್ ನದಿ ಏನು ಮಾಡ್ತಾನೆ, ಇಕ್ಕೆಲೆಗಳಲ್ಲಿ ಫಲವತ್ತಾದ ಮಣ್ಣನ್ನು ಶೇಖರಿಸಿ ಫಲವತ್ತಾದ ಬಯಲು ಪ್ರದೇಶನ ಉಂಟು ಮಾಡಿ ಅಲ್ಲಿನ ಜನತೆಗೆ ಬೇಕಾದಂಥ ಆಹಾರ, ಅವುಗಳ ಪ್ರಾಣಿಗಳ ಸಾಕಾಣಿಕೆಗೆ ಬೇಕಾದ ಆಹಾರ ಅಥವಾ ಅನ್ಇಂಟರಪ್ಟೆಡ್ ಸಪ್ಲೈ ಆಫ್ ವಾಟರ್ ವಾಸ್ ಪಾಸಿಬಲ್, ಅಂದರೆ ಸಾಕಷ್ಟು ಪ್ರಮಾಣದಲ್ಲಿ ನೀರಿನ ಸರಬರಾಜು, ಇವುಗಳೆಲ್ಲವುಗಳು ಕೂಡ ಏನಾಯಿತು, ಈ ನಾಗರಿಕತೆ ದ ಫುಡ್ ಸೆಕ್ಯೂರಿಟಿ ಪ್ರೊವೈಡೆಡ್ ಸಫಿಷಿಯಂಟ್ ಲೀಜರ್ ಫಾರ್ ದ ಗ್ರೋತ್ ಆಫ್ ಸಿವಿಲೈಸೇಷನ್, ಅಂದರೆ ಈ ಒಂದು ನಾಗರಿಕತೆ ಬೆಳವಣಿಗೆಗೆ ಅತ್ಯಂತ ಸಾಕಷ್ಟು ಪ್ರಮಾಣದಲ್ಲಿ ಏನಾಯಿತು, ಆರಾಮವನ್ನು ಕೂಡ ಒದಗಿಸಿಕೊಟ್ಟಿತು ಎಂಬುದಾಗಿ ಹೇಳ್ಬೋದು. ಇಟ್ ಫ್ಲೋಸ್ ಫುಲ್ ಥ್ರೂಔಟ್ ದ ಇಯರ್, ಅಂದರೆ ಈ ನೈಲ್ ನದಿ ವರ್ಷ ಪೂರ್ತಿ ಹರಿಯುತ್ತಿರುವುದರಿಂದ ಈಜಿಪ್ಟ್ನ ಜನತೆಗೆ ಯಾವುದೇ ತಮ್ಮ ಕೃಷಿಗೆ ಆಗಿರ್ಬೋದು ಅಥವಾ ತಮ್ಮ ಪ್ರಾಣಿಗಳ ಸಾಕಾಣಿಕೆಗೆ ಆಗಿರ್ಬೋದು ಬೇಕಾದಂತಹ ನೀರಿನ ಸರಬರಾಜು ಎಲ್ಲವೂ ಒದಗ್ತಾ ಇತ್ತು. ಹಾಗಾಗಿ ನೋಡಿ, ಬಟ್ ಫಾರ್ ದ ನೈಲ್ ಈಜಿಪ್ಟಿಯನ್ ಸಿವಿಲೈಸೇಷನ್ ವುಡ್ ನಾಟ್ ಹ್ಯಾವ್ ಡೆವಲಪ್ಡ್, ದೇರ್ಫೋರ್ ಈಜಿಪ್ಟ್ ಈಸ್ ಕಾಲ್ಡ್ ದ ಗಿಫ್ಟ್ ಆಫ್ ನೈಲ್. ಅಂದರೆ ಒಂದು ವೇಳೆ ನೈಲ್ ನದಿ ಈಜಿಪ್ಟ್ನಲ್ಲಿ ಹುಟ್ಟದೆ ಹೋಗ್ತಾ ಇದ್ದರೆ, ಸ್ಟೂಡೆಂಟ್ಸ್ ನೋಟ್ ದಿಸ್ ಪಾಯಿಂಟ್, ಒಂದು ವೇಳೆ ಬಟ್ ಫಾರ್ ದ ನೈಲ್ ಈಜಿಪ್ಟಿಯನ್ ಸಿವಿಲೈಸೇಷನ್ ವುಡ್ ನಾಟ್ ಹ್ಯಾವ್ ಡೆವಲಪ್ಡ್, ಒಂದು ವೇಳೆ ಈಜಿಪ್ಟ್ನಲ್ಲಿ ನೈಲ್ ನದಿ ಹುಟ್ಟದೆ ಹೋಗ್ತಾ ಇದ್ದರೆ ಈಜಿಪ್ಟ್ ನಾಗರಿಕತೆ ಖಂಡಿತವಾಗ್ಲೂ ಬೆಳವಣಿಗೆ ಆಗ್ತಾ ಇರಲಿಲ್ಲ. ದೇರ್ಫೋರ್ ಈಜಿಪ್ಟ್ ಈಸ್ ಕಾಲ್ಡ್ ದ ಗಿಫ್ಟ್ ಆಫ್ ನೈಲ್, ಈಜಿಪ್ಟನ್ನು ನೈಲ್ ನದಿಯ ವರಪ್ರಸಾದ ಎಂಬುದಾಗಿ ಕರೀತಾರೆ. ಆ್ಯಂಡ್ there are different historians, there are different opinion among the historians about the origin of the ಪೀಪಲ್ ಆಫ್ ಈಜಿಪ್ಟ್. ಅಂದರೆ ಇಲ್ಲಿ ಈಜಿಪ್ಟಿನ ಒಂದು ಮೂಲದ ಬಗ್ಗೆ ಅಲ್ಲಿ there are different opinion between the historians, ಇತಿಹಾಸಗಾರರಲ್ಲಿ ಬೇರೆ ಬೇರೆ ರೀತಿಯ ಅಭಿಪ್ರಾಯವಾಗಿದೆ. ಇಟ್ ಈಸ್ ಜನರಲಿ ಬಿಲೀವ್ ದ್ಯಾಟ್ ದೇ ಬಿಲಾಂಗ್ ಟು ದ ಗ್ರೂಪ್ ಆಫ್ ದ ಕಕೇಶಿಯನ್ ಆರ್ ದ ವೈಟ್ ರೇಸ್ ಪೀಪಲ್. ಅಂದರೆ ಒಂದು ಅಂದಾಜಿನ ಪ್ರಕಾರ ಅವ್ರು ಏನು ನಂಬಿದ್ದಾರೆ ಅಂತ ಹೇಳಿದ್ರೆ ಗ್ರೂಪ್ ಆಫ್ ದ ಕಕೇಶಿಯನ್ ಆರ್ ದ ವೈಟ್ ರೇಸ್ ಪೀಪಲ್, ಅಂದರೆ ಇವರು ಕಕೇಶಿಯನ್ ಎನ್ನುವಂಥ ಜನಾಂಗಕ್ಕೆ ಅಥವಾ ಬಿಳಿ ಜನಾಂಗಕ್ಕೆ ಸೇರಿದವರು, ಹೂ ಮೈಗ್ರೇಟೆಡ್ ಫ್ರಮ್ ನಾರ್ದರ್ನ್ ಯುರೋಪಿನ ಉತ್ತರ ಭಾಗದಿಂದ ಅಲೆಮಾರಿಗಳಾಗಿ ಬಂದವರು ಎನ್ನುವಂತಹ ಒಂದು ಪ್ರತೀತಿ ಇದೆ. ಈಗ ಲೆಟ್ ಅಸ್ ನೌ ಸ್ಟಡಿ ದ ಸೋರ್ಸ್ ಆಫ್ ಈಜಿಪ್ಟಿಯನ್ ಸಿವಿಲೈಸೇಷನ್. ಸೋರ್ಸ್ ಆಫ್ ಈಜಿಪ್ಟಿಯನ್ ಸಿವಿಲೈಸೇಷನ್, ಈಜಿಪ್ಟ್ ನಾಗರಿಕತೆಯ ಮೂಲಾಧಾರಗಳು ಯಾವುದು? ಇಟ್ ವಾಸ್ ಗ್ರೇಟ್ ಸಿವಿಲೈಸೇಷನ್ ವಿಚ್ ಬಿಗ್ಯಾನ್ 7,000 years ago, ಅಂದರೆ ಸುಮಾರು 7,000 ವರ್ಷಗಳ ಹಿಂದೆಯೇ ಈ ಈಜಿಪ್ಟ್ನ ನಾಗರಿಕತೆ ಪ್ರಾರಂಭವಾಯಿತು ಎನ್ನುವಂಥ ಒಂದು ಅಭಿಪ್ರಾಯ ವ್ಯಕ್ತಪಡಿಸಲಾಗಿದೆ. ಆದರೆ ನಮಗೆ ಮುಖ್ಯವಾಗಿರುವಂತಹ ಆಧಾರ ಅಂದರೆ ದ ಇಂಪಾರ್ಟೆಂಟ್ ಸೋರ್ಸಸ್ ಡ್ಯೂರಿಂಗ್ ದ ಪೀರಿಯಡ್ ಆಫ್ ದ ಈಜಿಪ್ಟ್, pyramid, the temples and sculptural images like the sculpture of sphinx, host of paintings, various implements, tools, jewelry kept in the pyramids. ಅಂದರೆ ಅತ್ಯಂತ ಪ್ರಮುಖವಾದ ಆಧಾರ ಅಂತೇಳಿದರೆ ಪಿರಮಿಡ್ಗಳಿರ್ಬೋದು, ದೇವಾಲಯಗಳಿರ್ಬೋದು, ಅಥವಾ ಸ್ಕಲ್ಪ್ಚರ್ ಆಫ್ ಸ್ಪಿನ್ಸ್ ಎನ್ನುವಂತಹ ಒಂದು ಮೂರ್ತಿ ಶಿಲ್ಪಗಳಾಗಿರ್ಬೋದು, ಆ್ಯಂಡ್ ಪೇಂಟಿಂಗ್ಸ್, ವೇರಿಯಸ್ ಇಂಪ್ಲಿಮೆಂಟ್ಸ್ ಲೈಕ್ ಟೂಲ್ಸ್, ಜ್ಯುವೆಲ್ಲರಿ, ಆ್ಯಂಡ್ ಇನ್ ದೀಸ್ ಟೂಲ್ಸ್ ಜ್ಯುವೆಲ್ಲರಿ ಕೆಪ್ಟ್ ಇನ್ ದ ಪಿರಮಿಡ್ಸ್. ಅಂದರೆ ಇವುಗಳೆಲ್ಲವುಗಳು ಕೂಡ ಡ್ಯೂರಿಂಗ್ ದ ಪೀರಿಯಡ್ ಆಫ್ ದ ಡಿಸ್ಕವರಿ ಈ ಒಂದು ಜ್ಯುವೆಲ್ಲರಿ ಆಗಿರ್ಬೋದು ಅಥವಾ ಟೂಲ್ಸ್ ಆಗಿರ್ಬೋದು, ಕೆಲವೊಂದು ಸಮ್ ಆಫ್ ದ ಇಂಪ್ಲಿಮೆಂಟ್ಸ್ ಎಲ್ಲಿ ಲಭ್ಯವಾಗಿದೆ ಅಂದರೆ ಪಿರಮಿಡ್ನಲ್ಲಿ ಲಭ್ಯವಾಗಿದೆ. ಇದನ್ನು ಅವರು ಪಿರಮಿಡ್ನಲ್ಲಿ ಇಡ್ತಾ ಇದ್ರು. ಆ್ಯಂಡ್ ದ ಹೈರೋಗ್ಲಿಫಿಕ್ ರೈಟಿಂಗ್ ಆನ್ ದ ಪ್ಯಾಪಿರಸ್, ದ ರೊಸೆಟ್ಟಾ ಸ್ಟೋನ್, ಇಷ್ಟು ಮಾತ್ರವಲ್ಲದೆ another important sources like the hieroglyphic writings on the ಪ್ಯಾಪಿರಸ್ ಅನ್ನೋ ಒಂದು ಎಲೆ, ಒಂದು ಪ್ಯಾಪಿರಸ್ ಎನ್ನುವಂಥದ್ದು ಎಲೆ, ಅದರ ಮೇಲೆ ಬರೆದಿರುವಂಥ ಹೈರೋಗ್ಲಿಫಿಕ್ ರೈಟಿಂಗ್ಸ್. ನೋಟ್ ದಿಸ್ ಪಾಯಿಂಟ್ ಸ್ಟೂಡೆಂಟ್ಸ್, ಹೈರೋಗ್ಲಿಫಿಕ್ ರೈಟಿಂಗ್ಸ್ ಅಂದರೆ ಇವರ ಒಂದು ಬರವಣಿಗೆ ಏನಂತ ಕರೆಯಲಾಗಿದೆ, ಹೈರೋಗ್ಲಿಫಿಕ್ ರೈಟಿಂಗ್ಸ್ ಆನ್ ದ ಪ್ಯಾಪಿರಸ್. ಅಂದರೆ ಇವರು ಪ್ಯಾಪಿರಸ್ ಮೇಲೆ ಅವರು ಬರವಣಿಗೆಗೆ ಹೈರೋಗ್ಲಿಫಿಕ್ ಎನ್ನುವಂಥ ಹೆಸರಿಂದ ಕರೆಯಲಾಗಿದೆ. ಅಷ್ಟು ಮಾತ್ರವಲ್ಲದೆ ಹೈರೋಗ್ಲಿಫಿಕ್ ರೈಟಿಂಗ್ಸ್, ರೊಸೆಟ್ಟಾ ಸ್ಟೋನ್ ಇನ್ಸ್ಕ್ರಿಪ್ಷನ್ಸ್ ಆರ್ ಆಲ್ಸೋ ಸೋರ್ಸ್ ಆಫ್ ದ ಸಿವಿಲೈಸೇಷನ್. ಅಂದರೆ ಇದಕ್ಕಿರುವಂತಹ ಇನ್ನೂ ಪ್ರಮುಖವಾದ ಆಧಾರಗಳು ಅಂತ ಹೇಳಿದರೆ ಈ ಬರವಣಿಗೆ, ಹೈರೋಗ್ಲಿಫಿಕ್ ಬರವಣಿಗೆ ಮತ್ತು ರೊಸೆಟ್ಟಾ ಸ್ಟೋನ್ ಇನ್ಸ್ಕ್ರಿಪ್ಷನ್ಸ್ ಅಥವಾ ರೊಸೆಟ್ಟಾ ಶಿಲಾಶಾಸನ, ಇವುಗಳು ಕೂಡ ಪ್ರಮುಖ ಮೂಲಾಧಾರಗಳಾಗಿದೆ. ಇನ್ ಲೇಟರ್ ಇನ್ 1798 to 1802 ಡ್ಯೂರಿಂಗ್ ದಿಸ್ ಪೀರಿಯಡ್ ಹಿಯರ್ ದ ನೆಪೋಲಿಯನ್, ದ ಫ್ರೆಂಚ್ ರೂಲರ್, the king of French, Napoleon, invaded against the Egypt.
afterwards the Egyptian civilization became the rapidly growth. ಅಂದರೆ ಇವರ the study of the history, the Egyptian history ಅಂದರೆ ಅಲ್ಲಿಂದ ಈಚೆಗೆ ಯಾವಾಗ ನೆಪೋಲಿಯನ್ ಈಜಿಪ್ಟ್ನ ಮೇಲೆ ದಾಳಿ ಮಾಡ್ತಾನೋ ಅಲ್ಲಿಂದ ಈಚೆಗೆ ಈಜಿಪ್ಟ್ನ ಇತಿಹಾಸದ ಅಧ್ಯಯನ ಆದಷ್ಟು ಶೀಘ್ರಗತಿಯಲ್ಲಿ ಬೆಳವಣಿಗೆ ಕಂಡಿತು ಎಂಬುದಾಗಿ ಹೇಳಬಹುದು. Now we will study the next point, political condition, ರಾಜಕೀಯ ಪರಿಸ್ಥಿತಿ, political condition. ಈಜಿಪ್ಟನ ರಾಜಕೀಯ ಪರಿಸ್ಥಿತಿ ಹೇಗಿತ್ತು? The early people settled into village which developed into cities and later the city states were formed. They were ruled by kings. This is known as pre-dynastic period. These kings were engaged in inter-city states quarrels. This made way to the birth of kingdoms. Different dynasties ruled these kingdoms. ಅಂದರೆ ರಾಜಕೀಯ ಪರಿಸ್ಥಿತಿ ಹೇಗಿತ್ತು ಪ್ರಾರಂಭದ ಒಂದು ಇಂಟ್ರೊಡಕ್ಷನ್ ಕೊಡ್ತೇನೆ. ರಾಜಕೀಯ ಪರಿಸ್ಥಿತಿ ಹೇಗಿತ್ತು ಅಂತ ಹೇಳಿದರೆ, ದ ಅರ್ಲಿ ಪೀಪಲ್ ಸೆಟಲ್ಡ್ ಇನ್ ಟು ವಿಲೇಜ್, ಪ್ರಾರಂಭದಲ್ಲಿ ಈಜಿಪ್ಟ್ನಲ್ಲಿ ಜನರು ಹಳ್ಳಿಗಳಲ್ಲಿ ವಾಸಿಸ್ತಾ ಇದ್ರು. ಮುಂದೆ ಇಟ್ ವಾಸ್ ಡೆವಲಪ್ಡ್ ಆ್ಯಸ್ ದ ಸಿಟೀಸ್, ನಂತರ ನಗರಗಳಾಗಿ ಬೆಳೆದವು. ಬಿಕೇಮ್ ಸಿಟಿ ಸ್ಟೇಟ್ಸ್, ನಂತರದಲ್ಲಿ ಅದು ನಗರ ರಾಜ್ಯಗಳಾಗಿ ಬೆಳವಣಿಗೆ ಆಯಿತು. ದಿ ಸ್ಟೇಟ್ಸ್ ರೋಲ್ಡ್ ಬೈ ದ ಕಿಂಗ್ಸ್, ರಾಜರುಗಳಿಂದ ಇದು ಆಳ್ವಿಕೆ ಮಾಡಲ್ಪಡ್ತಿತ್ತು. ಹಾಗಾಗಿ ಈ ಒಂದು ಕಾಲವನ್ನು, ಈ ರಾಜರುಗಳಿಂದ ಆಳ್ವಿಕೆ ಮಾಡ್ತಿರುವಂಥ ಈ ಕಾಲವನ್ನು ರಾಜಮನೆತನಗಳ ಪೂರ್ವಕಾಲ, ದ ನೋನ್ ಆ್ಯಸ್ ದ ಪ್ರೀ ಡೈನಾಸ್ಟಿಕ್ ಪೀರಿಯಡ್ಸ್, ರಾಜಮನೆತನಗಳ ಪೂರ್ವಕಾಲ ಎಂಬುದಾಗಿ ಕರೆಯಲಾಗಿದೆ. ದೀಸ್ ಕಿಂಗ್ಸ್ ವ್ಯಾರ್ ಎಂಗೇಜ್ ಇನ್ ಇಂಟರ್ ಸಿಟಿ ಸ್ಟೇಟ್ಸ್ ಕ್ವಾರಲ್, ಅಂದರೆ ಇವರು ಆಂತರಿಕ ನಗರ ರಾಜ್ಯಗಳಿಗೆ ಏನು ಮಾಡ್ತಾಯಿದ್ರು, ತಮ್ಮ ಅಂದರೆ ಹಲವಾರು ಕಾರಣಗಳಿರ್ತಾವೆ. ಎಕ್ಸ್ಪ್ಯಾಂಡೆಡ್ ದ್ಯಾಟ್ ಟೆರಿಟೋರೀಸ್ ಇರ್ಬೋದು, ಅಥವಾ ಟೋಟಲ್ ಅಂದರೆ ಬೇರೆ ಬೇರೆ ರಾಜ್ಯಗಳ ವಿಸ್ತರಣೆ ಇರ್ಬೋದು, ಅಥವಾ ಸಂಪತ್ತನ್ನು ಗಳಿಸೋದಾಗಿದ್ದು. ಟೋಟಲಿ ದೇ ವರ್ ಆಲ್ವೇಸ್ ಎಂಗೇಜ್ ದ ಅಂದರೆ ಆಂತರಿಕವಾಗಿ ಇಂಟರ್ನಲ್ ಕ್ವಾರಲ್ ಆರ್ ಇಂಟರ್ ಸಿಟಿ ಸ್ಟೇಟ್ಸ್ ಕ್ವಾರಲ್ಸ್, ಅಂದರೆ ಇಂಟರ್ನಲ್ ಕಾನ್ಫ್ಲಿಕ್ಟ್, ಅಂದರೆ ಆಂತರಿಕ ಸಂಘರ್ಷದಲ್ಲಿ ತಮ್ಮನ್ನು ತೊಡಗಿಸ್ಕೊಳ್ತಾ ಇದ್ರು. ದಿಸ್ ಮೇಡ್ ವೇ ಟು ದ ಬರ್ತ್ ಆಫ್ ಕಿಂಗ್ಡಮ್ಸ್, ಈ ಆಂತರಿಕ ಸಂಘರ್ಷ ಏನಿದೆಯೋ ಇದು ರಾಜ್ಯಗಳ ಉದಯಕ್ಕೆ ದಾರಿ ಮಾಡಿಕೊಟ್ಟಿತು. ಅಂದರೆ ರಾಜ್ಯಗಳ ಉದಯ ಆಗೋದಕ್ಕೆ ಹಳ್ಳಿಗಳಿಂದ ನಗರಗಳು, ನಗರಗಳಿಂದ ನಗರ ರಾಜ್ಯಗಳು, ಅಲ್ಲಿಂದ ರಾಜರುಗಳ ಆಳ್ವಿಕೆ ಮತ್ತು ಅವರುಗಳ ಆಂತರಿಕ ಕಲಹ, ಇಂಟರ್ನಲ್ ಕ್ವಾರಲ್ಸ್ ಆರ್ ಇಂಟರ್ನಲ್ ಕಾನ್ಫ್ಲಿಕ್ಟ್ಸ್. ದಿಸ್ ಲೆಡ್ ಟು ರೈಸ್ ಆಫ್ ದ ಅಂದರೆ ಕಿಂಗ್ಡಮ್ಸ್. ದಿಸ್ ಲೆಡ್ ಟು ರೈಸ್ ಆಫ್ ದ ಕಿಂಗ್ಡಮ್ಸ್, ರಾಜ್ಯಗಳ ಉದಯಕ್ಕೆ ದಾರಿ ಮಾಡಿಕೊಟ್ಟಿತು. ನೆಕ್ಸ್ಟ್, ದ ಫೇರೋಸ್. ಸ್ಟೂಡೆಂಟ್ಸ್, ನೋಟ್ ದಿಸ್ ಪಾಯಿಂಟ್, ವೆರಿ ಇಂಪಾರ್ಟೆಂಟ್. ವಾಟ್ ಈಸ್ ಫೇರೋಸ್? ಫೇರೋಸ್ ಎಂದರೇನು? ದ ಈಜಿಪ್ಟಿಯನ್ ಕಿಂಗ್ಸ್ ವ್ಯಾರ್ ಕಾಲ್ಡ್ ಫೇರೋಸ್. ಈಜಿಪ್ಟ್ನ ರಾಜರುಗಳನ್ನು ಫೆರೋಗಳು ಎಂಬುದಾಗಿ ಕರೆಯುತ್ತಾರೆ. ದೇ ವ್ಯಾರ್ ಕನ್ಸಿಡರ್ಡ್ ಆ್ಯಸ್ ರೆಪ್ರೆಸೆಂಟೇಟಿವ್ಸ್ ಆಫ್ ಗಾಡ್ ಆನ್ ಅರ್ತ್, ಹೆನ್ಸ್ ಎಂಜಾಯ್ಡ್ ಅನ್ಲಿಮಿಟೆಡ್ ಪವರ್. ದ ಫೆರೋ ಮೀನಸ್ united South and North Egypt in around 3000 BCE and made Memphis, note this point, and made Memphis as his capital. The institution of pharaohs was so strong that pharaohs had legitimate the control over the state and religion. The strong central government with absolute monarchy, a well-controlled administration and strict implementation of laws were the basic features of the Egyptian polity. ಇದು ಫೆರೋಸ್ ಅಂದರೆ ಈಜಿಪ್ಟ್ನ ರಾಜರುಗಳನ್ನು ಏನಂತ ಕರೆಯಲಾಗಿದೆ? ಫೆರೋಸ್ಗಳು ಎಂಬುದಾಗಿ, ಇಂಪಾರ್ಟೆಂಟ್ ಕ್ವಶನ್ ಇದು. ಫೆರೋಸ್ಗಳು ಎಂಬುದಾಗಿ ಕರೀತಾರೆ. ಅಂದರೆ ಅವರು ರಾಜರುಗಳು ತಮ್ಮನ್ನು ಕನ್ಸಿಡರ್ಡ್ ದೆಮ್ಸೆಲ್ವ್ಸ್ ಅಂದರೆ ತಮ್ಮನ್ನು ತಾವು ಏನಂತ ಕನ್ಸಿಡರ್ ಮಾಡಿದ್ರು? ರೆಪ್ರೆಸೆಂಟೇಟಿವ್ ಆಫ್ ಗಾಡ್ ಆನ್ ಅರ್ತ್, ಭೂಮಿ ಮೇಲೆ ನಾವು ದೇವರ ಪ್ರತಿನಿಧಿ ಎಂಬುದಾಗಿ ತಮ್ಮನ್ನು ತಾವು ಪರಿಗಣಿಸ್ತಾ ಇದ್ರು. ಅಂದರೆ ಈ ಫೆರೋಸ್ಗಳು ಅಷ್ಟೊಂದು ಅನ್ಲಿಮಿಟೆಡ್ ಪವರ್, ಅವರಿಗೆ ಅತ್ಯುನ್ನತವಾದ ಅಧಿಕಾರವಿತ್ತು. ತಮ್ಮನ್ನು ತಾವು ದೇವರ ಭೂಮಿ ಮೇಲೆ ದೇವರ ಪ್ರತಿನಿಧಿ ಎಂಬ ರೀತಿಯಲ್ಲಿ ಅಪರಿಮಿತ ಅಧಿಕಾರ ಹೊಂದಿ ಆ ರೀತಿಯ ಭಾವನೆ ಹೊಂದಿದ್ದು. ಈಗ ಫೆರೋ ಮೀನಸ್ ಅಂದರೆ ಫೆರೋ ಅಂತ ಹೇಳಿದ್ರೆ ರಾಜ, ಅಲ್ಲಿಯ ರಾಜರುಗಳಲ್ಲಿ ಒಬ್ಬನಾದಂಥ ಮೀನಸ್ ಎನ್ನುವನು ಯುನೈಟೆಡ್ ಸೌತ್ ಆ್ಯಂಡ್ ನಾರ್ತ್ ಈಜಿಪ್ಟ್, ಅಂದರೆ ಅವನು ಮೀನಸ್ ಎನ್ನುವಂಥ ಒಬ್ಬ ರಾಜ ಉತ್ತರ ಮತ್ತು ದಕ್ಷಿಣದ ಈಜಿಪ್ಟ್ಗಳನ್ನು ಸುಮಾರು ಕ್ರಿಸ್ತಪೂರ್ವ 3000ರಲ್ಲಿ ಒಟ್ಟು ಸೇರಿಸಿ, ಉತ್ತರ ಮತ್ತು ದಕ್ಷಿಣ ಈಜಿಪ್ಟನ್ನು ಬೇರೆ ಬೇರೆಯಾಗಿದ್ದ ಉತ್ತರ ದಕ್ಷಿಣ ಈಜಿಪ್ಟನ್ನು ಏನು ಮಾಡ್ತಾನೆ? ಒಟ್ಟು ಸೇರಿಸ್ತಾನೆ. ಆ್ಯಂಡ್ ಮೆಂಫಿಸ್ ಆ್ಯಸ್ ಇಸ್
ಕ್ಯಾಪಿಟಲ್ ಸಿಟಿ ಆ್ಯಂಡ್ ಮೇಡ್ ದ ಕ್ಯಾಪಿಟಲ್ ಸಿಟಿಯನ್ನು ಮೆಂಫಿಸ್ ಎನ್ನುವುದನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಳ್ತಾನೆ. ಆ್ಯಂಡ್ ಫೇರೋ ಇನ್ಸ್ಟಿಟ್ಯೂಷನ್ ವೆರಿ ಸ್ಟ್ರಾಂಗ್, ಸೋ ಸ್ಟ್ರಾಂಗ್ ಅಂದರೆ ಫೇರೋ ಸಂಸ್ಥೆ ಅತ್ಯಂತ ಬಲಿಷ್ಠವಾಗಿತ್ತು. ಅಂದರೆ ದೇ ಹ್ಯಾಡ್ ದ ಅಥಾರಿಟಿ ಇನ್ ಪೊಲಿಟಿಕಲ್ ಆ್ಯಂಡ್ ರಿಲಿಜನ್, ಅಂದರೆ ಅವರಿಗೆ ರಾಜಕೀಯವಾಗಿ ಆಗಿರ್ಬೋದು ಧಾರ್ಮಿಕವಾಗಿರೋದು ಎರಡು ಅಧಿಕಾರಗಳು ಕೂಡ ಈ ಫೇರೋಸ್ಗಳಿಗಿತ್ತು. ಆ್ಯಂಡ್ ದ ಸ್ಟ್ರಾಂಗ್ ಸೆಂಟ್ರಲ್ ಗೌರ್ಮೆಂಟ್ ವಿತ್ ಅಬ್ಸಲ್ಯೂಟ್ ಮೊನಾರ್ಕಿ, a well-controlled administration and strict implementation of laws were the basic features of Egyptian polity. ಅಂದರೆ ಬಲಿಷ್ಠವಾದ ಕೇಂದ್ರ ಸರ್ಕಾರ ಇರ್ಬೋದು, ಅಥವಾ ಸ್ವನಿಯಂತ್ರಿತ ಆಡಳಿತ ಇರ್ಬೋದು, ಅಥವಾ ಕಟ್ಟುನಿಟ್ಟಾದ ಕಾನೂನು ಪಾಲನೆ ಇರ್ಬೋದು, ಇದು ಈಜಿಪ್ಟ್ ರಾಜ್ಯ ವ್ಯವಸ್ಥೆಯ ಮೂಲ ಲಕ್ಷಣವಾದ ಇಂಪಾರ್ಟೆಂಟ್ ಫೀಚರ್ಸ್ ಆಫ್ ದ ಈಜಿಪ್ಟಿಯನ್ ಸ್ಟೇಟ್ಸ್, ಅಂದರೆ ರಾಜ್ಯದ ಮೂಲ ಲಕ್ಷಣಗಳಾಗಿದ್ದವು. ಹಾಗಿದ್ರೆ ದ ರೂಲ್ ಆಫ್ ಡೈನಾಸ್ಟೀಸ್ ಕ್ಯಾನ್ ಬಿ ಡಿವೈಡೆಡ್ ಇಂಟು 3 ಪಾರ್ಟ್ಸ್. ದ ರೂಲ್ ಆಫ್ ಡೈನಾಸ್ಟೀಸ್ ಕ್ಯಾನ್ ಬಿ ಡಿವೈಡೆಡ್ ಇಂಟು 3 ಪಾರ್ಟ್ಸ್. ಈ ಒಂದು ಈಜಿಪ್ಟ್ನ ಕಾಲದ ರಾಜಮನೆತನಗಳ ಆಳ್ವಿಕೆಯ ಕಾಲವನ್ನು 3 ವಿಭಾಗಗಳಾಗಿ ವಿಂಗಡಿಸಲಾಗಿದೆ. ಫಸ್ಟ್ ಒನ್ ದ ಪೀರಿಯಡ್ ಆಫ್ ಓಲ್ಡ್ ಕಿಂಗ್ಡಮ್, ದ ಪೀರಿಯಡ್ ಆಫ್ ಮಿಡಲ್ ಕಿಂಗ್ಡಮ್, ದ ಪೀರಿಯಡ್ ಆಫ್ ನ್ಯೂ ಕಿಂಗ್ಡಮ್. ಹೀಗೆ ಹಳೆ ರಾಜಮನೆತನಗಳ ಕಾಲ, ಮಧ್ಯ ರಾಜಮನೆತನಗಳ ಕಾಲ, ಹೊಸ ರಾಜಮನೆತನಗಳ ಕಾಲ ಎಂಬುದಾಗಿ ಈ ಒಂದು 3 ವಿಭಾಗಗಳಾಗಿ ಈಜಿಪ್ಟ್ನ ರಾಜರುಗಳ ಆಳ್ವಿಕೆ ಕಾಲವನ್ನು ಈ ರೀತಿಯಾಗಿ ವಿಭಾಗಿಸಲಾಗಿದೆ. ಹಾಗೆ ವಾಟ್ ಈಸ್ ದ ಪೀರಿಯಡ್ ಆಫ್ ಓಲ್ಡ್ ಕಿಂಗ್ಡಮ್ ಅಂದರೆ ಹಳೆ ರಾಜಮನೆತನಗಳ ಕಾಲ ಅಂದರೆ ಏನಂತ ಹೇಳಿದೆ, it is also known as the period of pyramids. Note this pointer. It is also called as the period of pyramids. ಅಂದರೆ ಈ ಒಂದು ಹಳೆಯ ರಾಜಮನೆತನಗಳ ಆಳ್ವಿಕೆಯ ಕಾಲವನ್ನು ಪಿರಮಿಡ್ಗಳ ಕಾಲ ಎಂಬುದಾಗಿ ಕೂಡ ಕರೆಯುತ್ತಾರೆ. ದ ಫೇರೋಸ್ ಆಫ್ ದಿಸ್ ಪೀರಿಯಡ್ were very strong. There was a council of elders to advise the king, whose advice was not binding on the king. Pharaoh appointed vizier, the prime minister. Vizier or prime minister headed the administration, justice and treasury. He was assisted by central and local officers in administration. The local officers collected taxes and looked after law and order, which were the central officers maintained the records and the accounts. ಅಂದರೆ ದ ಫೆರೋಸ್ ದಿಸ್ ಪೀರಿಯಡ್ಸ್ ವೇರ್ ಅಂದರೆ ಈ ಕಾಲದಲ್ಲಿ ರಾಜರುಗಳಿಗೆ ಅತ್ಯುನ್ನತವಾದ ಅಂದರೆ ಫೆರೋಗಳು ಅತ್ಯಂತ ಬಲಿಷ್ಠರಾಗಿ ಈ ಫೆರೋಗಳು ಅಂದರೆ ರಾಜರುಗಳು. ದ ಫೆರೋಸ್ ಆಫ್ ದಿಸ್ ಪೀರಿಯಡ್ ವೇರ್ ವೆರಿ ಸ್ಟ್ರಾಂಗ್, ತುಂಬ ಬಲಿಷ್ಠರಾಗಿದ್ದರು. ದೇರ್ ವಾಸ್ ಎ ಕೌನ್ಸಿಲ್ ಆಫ್ ಎಲ್ಡರ್ಸ್ ಟು ಅಡ್ವೈಸ್ ದ ಕಿಂಗ್, ಅಂದರೆ ರಾಜನಿಗೆ ಸಲಹೆ ನೀಡೋದಕ್ಕೋಸ್ಕರ ಹಿರಿಯರ ಸಭೆ ಇತ್ತು. ಆದರೆ ನೋಟ್ ದಿಸ್ ಪಾಯಿಂಟ್, ಹೂಸ್ ಅಡ್ವೈಸ್ ವಾಸ್ ನಾಟ್ ಬೈಂಡಿಂಗ್ ಆನ್ ದ ಕಿಂಗ್. ಆದರೆ ಆ ಸಲಹೆ ರಾಜನಿಗೆ ಕಡ್ಡಾಯವಾಗಿ ಕೊಡಲೇಬೇಕು ಅಂತೇನು ಇರಲಿಲ್ಲ. ಯದ ಫೇರೋ ಅಪಾಯಿಂಟೆಡ್ ವಿಜಿರ್ ದ ಪ್ರೈಮ್ ಮಿನಿಸ್ಟರ್. ಫೇರೋ ತನಗೆ ಆಡಳಿತದಲ್ಲಿ ಸಲಹೆ ಸೂಚನೆ ನೋಡಿಕೊಳ್ಳೋದಕ್ಕೋಸ್ಕರ ಒಬ್ಬ ವಿಜಿರ್ನ ನೇಮಿಸ್ತಾನೆ. ವಿಜಿರ್ ಅಂತ ಹೇಳಿದರೆ ಪ್ರೈಮ್ ಮಿನಿಸ್ಟರ್, ಅಂದರೆ ವಿಜಿರ್ ಅಂತ ಹೇಳಿದರೆ ಆತನ ಪ್ರಧಾನಮಂತ್ರಿ. ಆ್ಯಂಡ್ ಇನ್ ದಿಸ್ ವಿಜಿರ್ ದ ಪ್ರೈಮ್ ಮಿನಿಸ್ಟರ್ ಹೆಡೆಡ್ ದ ಅಡ್ಮಿನಿಸ್ಟ್ರೇಷನ್, ಜಸ್ಟಿಸ್ ಆ್ಯಂಡ್ ಟ್ರೆಷರಿ. ಈ ವಿಜಿರ್ ಪ್ರಧಾನಮಂತ್ರಿಯು ಆಡಳಿತ, ನ್ಯಾಯಾಂಗ ವ್ಯವಸ್ಥೆ ಆಗಿರ್ಬೋದು, ಖಜಾನೆ ಆಗಿರ್ಬೋದು, ಇವುಗಳ ಮುಖ್ಯಸ್ಥನಾಗಿರ್ತಾನೆ. ಆ್ಯಂಡ್ ಹಿ ವಾಸ್ ಅಸಿಸ್ಟೆಡ್ ಬೈ ಸೆಂಟ್ರಲ್ ಆ್ಯಂಡ್ ಲೋಕಲ್ ಆಫೀಸರ್ಸ್ ಇನ್ ಅಡ್ಮಿನಿಸ್ಟ್ರೇಷನ್. ಇವನಿಗೆ ಆಡಳಿತದಲ್ಲಿ ಸಹಾಯ ಮಾಡೋದಕ್ಕೋಸ್ಕರ ಸ್ಥಳೀಯ ಮತ್ತು ಕೇಂದ್ರೀಯ ಅಧಿಕಾರಿಗಳಿದ್ದರು. ದ ಲೋಕಲ್ ಆಫೀಸರ್ಸ್ ಕಲೆಕ್ಟೆಡ್ ಟ್ಯಾಕ್ಸಸ್ ಆ್ಯಂಡ್ ಲುಕ್ಡ್ ಆಫ್ಟರ್ ಲಾ ಆ್ಯಂಡ್ ಆರ್ಡರ್. ಅಂದರೆ ಸ್ಥಳೀಯ ಅಧಿಕಾರಿಗಳು, ಈ 2 ಅಧಿಕಾರಿಗಳು, ಸ್ಥಳೀಯ ಮತ್ತು ಕೇಂದ್ರೀಯ 2 ಅಧಿಕಾರಿ ಇರ್ತಾರೆ. ಆದರೆ ಲೋಕಲ್ ಆಫೀಸರ್ಸ್ ಲೈಕ್ ಸ್ಥಳೀಯ ಅಧಿಕಾರಿಗಳು ತೆರಿಗೆ ಸಂಗ್ರಹಿಸಿದವರು ದ ಮೇನ್ ಡ್ಯೂಟಿ ಆಫ್ ದ ಲೋಕಲ್ ಆಫೀಸರ್ಸ್ ದ ಟ್ಯಾಕ್ಸ್ ಕಲೆಕ್ಟಿಂಗ್, ಅಂದರೆ ಮೇನ್ ಡ್ಯೂಟಿ ಅವ್ರದ್ದು ಟ್ಯಾಕ್ಸ್ ಕಲೆಕ್ಟ್ ಮಾಡೋದು. ಅದರ ಜೊತೆಗೆ ಅಲಾಂಗ್ ವಿತ್ ದಿಸ್ ದ ಇಂಪ್ಲಿಮೆಂಟೇಷನ್, ಅಂದರೆ ಅದ್ರ ಜೊತೆಗೆ ಇವರ ಟ್ಯಾಕ್ಸ್ ಕಲೆಕ್ಟ್ ಮಾಡೋದ್ರ ಜೊತೆಗೆ ಲುಕ್ಡ್ ಆಫ್ಟರ್ ದ ಲಾ ಆ್ಯಂಡ್ ಆರ್ಡರ್, ಅಂದರೆ ಕಾನೂನು ವ್ಯವಸ್ಥೆಯನ್ನು ಕೂಡ ಪರಿಪಾಲನೆ ಮಾಡಬೇಕಾಗಿತ್ತು. ಆ್ಯಂಡ್ ದ ಸೆಂಟ್ರಲ್ ಆಫೀಸರ್ಸ್, ದ ಮೇನ್ ಡ್ಯೂಟಿ ಆಫ್ ದ ಸೆಂಟ್ರಲ್ ಆಫೀಸರ್ಸ್ ಮೇಂಟೈನ್ ದ ರೆಕಾರ್ಡ್ಸ್ ಆ್ಯಂಡ್ ಅಕೌಂಟ್ಸ್, ಅಂದರೆ ಕೇಂದ್ರೀಯ ಅಧಿಕಾರಿಗಳು ದಾಖಲೆ ಮತ್ತು ಲೆಕ್ಕಪತ್ರಗಳನ್ನು ಇಡ್ತಾ ಇದ್ರು. ಆ್ಯಂಡ್ ದ ಸೆಕೆಂಡ್ ಪೀರಿಯಡ್, ದ ಪೀರಿಯಡ್ ಆಫ್ ಮಿಡಲ್ ಕಿಂಗ್ಡಮ್, ಮಧ್ಯ ರಾಜಮನೆತನಗಳ ಕಾಲ. ಇನ್ ದಿಸ್ ಪೀರಿಯಡ್ ಕಾಲ್ಡ್ ಆಸ್ ದ period of feudal lords. Note this pointer. The first period called as the period of pyramids, and the pharaohs very strong. But the second period, it is also called as the period of feudal lords.
During this period, lords became more powerful than the pharaohs. Note this point, students. During this period, lords became more powerful than the pharaohs. It led to many internal wars and anarchy. The authority of pharaohs was restored by Amenhotep first. ಅಂದರೆ ಈ ಎರಡನೇ ಮಧ್ಯಕಾಲಕ್ಕಾಗುವಾಗ ಇಲ್ಲಿ ಫೇರೋಸ್ಗಳ ಅಧಿಕಾರ ಸ್ವಲ್ಪ ಮಟ್ಟಿಗೆ ಏನಾಯಿತು, ರೆಡ್ಯೂಸ್ಡ್ ಅಂದರೆ ಕ್ಷೀಣಿಸಿತ್ತು, ಕಡಿಮೆ ಆಯಿತು ಅಂತ ಹೇಳಿದರೂ ಕೂಡ ತಪ್ಪಾಗಲ್ದು. ಯಾಕಂತ ಹೇಳಿದ್ರೆ ಈ ಒಂದು ಕಾಲವನ್ನು, ಮಧ್ಯಕಾಲವನ್ನು ಏನಂತ ಕರೆಯಲಾಗಿದೆ, ದ ಪೀರಿಯಡ್ ಆಫ್ ಫ್ಯೂಡಲ್ ಲಾರ್ಡ್ಸ್. ಅಂದರೆ ಇದು ಭೂಮಾಲೀಕರ ಕಾಲ, ಅಂದರೆ ರಾಜರುಗಳ ಕಾಲ ಹೋಗಿ ಭೂಮಾಲೀಕರ ಕಾಲ ಎಂಬುದಾಗಿ. ಅಂದರೆ ಈ ಈ ಒಂದು ಅವಧಿಯಲ್ಲಿ ದಿಸ್ ಪೀರಿಯಡ್ಸ್ ಲಾರ್ಡ್ಸ್ ಬಿಕೇಮ್ ಮೋರ್ ಪವರ್ಫುಲ್ ದ್ಯಾನ್ ದ ಫೇರೋಸ್. ಅಂದರೆ ಈ ಕಾಲದಲ್ಲಿ ಈ ಒಂದು ಭೂಮಾಲೀಕರು ರಾಜರುಗಳಿಗಿಂತಲೂ ತುಂಬಾ ಪ್ರಭಾವಶಾಲಿಗಳಾಗಿದ್ದರು. ಆ್ಯಸ್ ಎ ರಿಸಲ್ಟ್ ಆಫ್ ದಿಸ್ ಲೆಡ್ ಟು ಮೆನಿ ಇಂಟರ್ನಲ್ ವಾರ್ಸ್ ಆ್ಯಂಡ್ ಅನಾರ್ಕಿ. ಇದು ಏನಕ್ಕೆ ದಾರಿ ಮಾಡಿಕೊಟ್ಟಿದೆ ಅಂತ ಹೇಳಿದರೆ, ಆಂತರಿಕ ಯುದ್ಧಗಳಾಗಿದೆ ಅವರೊಳಗೆ, ರಾಜ ಮತ್ತು ಭೂಮಾಲೀಕರು ಇವರುಗಳೊಳಗೆ ಆಂತರಿಕ ಕದನಕ್ಕೆ ದಾರಿ ಮಾಡಿಕೊಟ್ಟಿತು. ಈ ಆಂತರಿಕ ಕದನ ಏನಕ್ಕೆ ದಾರಿ ಮಾಡಿಕೊಟ್ಟಿತು ಅಂದರೆ ಅರಾಜಕತೆಗೆ ಉಂಟು ಮಾಡಿತು. ಆಂತರಿಕ ಕದನ ಅಲ್ಲಿ ಅರಾಜಕತೆಯನ್ನು ಉಂಟು ಮಾಡಿತು. ಅಲ್ಲಿಂದ ಈಚೆಗೆ ಅಂದರೆ ಮಧ್ಯಕಾಲಕ್ಕಾಗುವಾಗ, ಮಧ್ಯ ರಾಜಮನೆತನ ಆಳ್ವಿಕೆ ಕಾಲಕ್ಕಾಗುವ ಫ್ಯೂಡಲ್ ಲಾರ್ಡ್ಸ್ ಏನು ಪವರ್ಫುಲ್ ಆಗಿರ್ತಾರೋ ಅಲ್ಲಿಂದ ಈಚೆಗೆ ಮತ್ತೊಮ್ಮೆ ರಾಜರುಗಳ ಆಳ್ವಿಕೆಯನ್ನು ತಂದಂತಹ ಮತ್ತೊಬ್ಬ ಪ್ರಬಲ ರಾಜ ಅಂತ ಹೇಳಿದೆ. The authority of pharaohs was restored by Amenhotep first. ಅಂದರೆ ಮತ್ತೊಮ್ಮೆ ಫೆರೋಗಳ ಪ್ರಭುತ್ವವನ್ನು ರೀಎಸ್ಟಾಬ್ಲಿಷ್ಡ್ ಬೈ ಅಮೆನ್ಹೊಟೆಪ್ ಫಸ್ಟ್. ಅಂದರೆ ಈ ಭೂಮಾಲೀಕರ ಲ್ಯಾಂಡ್ ಅಂದರೆ ಈ ಒಂದು ಫ್ಯೂಡಲ್ ಲಾರ್ಡ್ಸ್ ಏನಿರ್ತಾರೋ ಅವರುಗಳ ಕೈಯಿಂದ ಮತ್ತೊಮ್ಮೆ ಫೆರೋಸ್ಗಳಿಗೆ ಅಧಿಕಾರ ಬರುವಂತೆ ಮಾಡಿದಂತಹ ಮುಂದಿನ ರಾಜ ಯಾರಂದರೆ ಫೆರೋ ಅಮೆನ್ಹೊಟೆಪ್ ಫಸ್ಟ್. ಫೆರೋ ಅಮೆನ್ಹೊಟೆಪ್ ಫಸ್ಟ್ ಮತ್ತೊಮ್ಮೆ ಮರುಸ್ಥಾಪನೆ ಮಾಡಿದಂತಹ ಕೀರ್ತಿ, ದಿಸ್ ಕ್ರೆಡಿಟ್ ಗೋಸ್ ಟು ಫೆರೋ ಅಮೆನ್ಹೊಟೆಪ್ ಫಸ್ಟ್. ಅಂದರೆ ಅಮೆನ್ಹೊಟೆಪ್ ಫಸ್ಟ್ಗೆ ಈ ಒಂದು ಕ್ರೆಡಿಟ್ ಹೋಗ್ತದೆ. ನೆಕ್ಸ್ಟ್ ದ ಥರ್ಡ್ ಪೀರಿಯಡ್, ದ ನ್ಯೂ ಕಿಂಗ್ಡಮ್ಸ್, ದ ಪೀರಿಯಡ್ ಆಫ್ ನ್ಯೂ ಕಿಂಗ್ಡಮ್, ಹೊಸ ರಾಜ್ಯಗಳ ಕಾಲ, ದ ಪೀರಿಯಡ್ ಆಫ್ ನ್ಯೂ ಕಿಂಗ್ಡಮ್. ಡ್ಯೂರಿಂಗ್ ದ ನ್ಯೂ ಕಿಂಗ್ಡಮ್ ದ ಕಿಂಗ್ಸ್ ರೈಸ್ ದ ಪವರ್ಫುಲ್ ಆರ್ಮಿ ಆ್ಯಂಡ್ ಬಿಲ್ಟ್ ಎ ಸ್ಟ್ರಾಂಗ್ ಎಂಪೈರ್. Thutmose first, note this pointer, Thutmose first conquered new territories and expanded the empire. His daughter Hatshepsut, note this point, pronounced the Hatshepsut. His daughter Hatshepsut succeeded him. She is known as the first empress in the history of the world. Note this point, students, very important question. Hatshepsut, she is known as the first empress in the history of the world. She ruled for 21 years. ಅಂದರೆ ಹೊಸ ರಾಜ್ಯಗಳ ಕಾಲಕ್ಕಾಗುವಾಗ ರಾಜರುಗಳು ತುಂಬಾ ಬಲಿಷ್ಠವಾಗ್ತಾರೆ. ದೇ ಬಿಲ್ಟ್ ಸ್ಟ್ರಾಂಗ್ ಆರ್ಮಿ ಆ್ಯಂಡ್ ದ ಸ್ಟ್ರಾಂಗ್ ಎಂಪೈರ್. ಅಂದರೆ ಬಲಿಷ್ಠವಾದ ಸೈನ್ಯವನ್ನು ಕಟ್ತಾರೆ, ಸಾಮ್ರಾಜ್ಯವನ್ನು ಕೂಡ ಇನ್ನಷ್ಟು. ದ ಸ್ಟ್ರೆಂಥನ್ ದೇರ್ ಆರ್ಮಿ ಆ್ಯಂಡ್ ಸ್ಟ್ರೆಂಥನ್ ದೇರ್ ಎಂಪೈರ್. ಅವರ ರಾಜ್ಯವನ್ನು ಬಲಿಷ್ಠಗೊಳಿಸ್ತಾರೆ, ಅವರ ಸೈನ್ಯವನ್ನು ಕೂಡ ಬಲಿಷ್ಠಗೊಳಿಸ್ತಾರೆ. ಫಸ್ಟ್ ಆಫ್ ಆಲ್ ಅಲ್ಲಿ ಮೊದಲನೇದಾಗಿ ಥಟ್ಮೋಸ್ ಫಸ್ಟ್ ಏನು ವಾಸ್ ಕಾಂಕ್ವರ್ಡ್ ನ್ಯೂ ಟೆರಿಟೋರೀಸ್, ಹೊಸ ಪ್ರದೇಶಗಳನ್ನು ಗೆದ್ದು, ಎಕ್ಸ್ಪ್ಯಾಂಡೆಡ್ ಈಸ್ ಟೆರಿಟೋರೀಸ್, ಅವನ ಸಾಮ್ರಾಜ್ಯಗಳ ಅಥವಾ ಅವನ ಪ್ರದೇಶಗಳ ಅಥವಾ ಎಕ್ಸ್ಪ್ಯಾಂಡೆಡ್ ದ ಎಂಪೈರ್, ಸಾಮ್ರಾಜ್ಯನ ವಿಸ್ತರಿಸ್ತಾನೆ. ಹಿಸ್ ಡಾಟರ್ ಹತ್ಸೆಪ್ಸುಟ್, ಅವನ ಮಗಳು ಹತ್ಸೆಪ್ಸುಟ್ ಅವನ ಉತ್ತರಾಧಿಕಾರಿಯಾಗಿ ಬರ್ತಾಳೆ. ಅವಳು ಅತ್ಯಂತ ಪ್ರಸಿದ್ಧಳಾದವಳು ಅಂತ ಹೇಳಿದರೆ, ಇವಳು ಯಾಕೆ ಪ್ರಸಿದ್ಧಳಾಗಿದ್ದಾಳೆ ಅಂತ ಹೇಳಿದರೆ, ಹತ್ಸೆಪ್ಸುಟ್ ಶಿ ಈಸ್ ನೋನ್ ಆ್ಯಸ್ ದ ಫಸ್ಟ್ ಎಂಪ್ರೆಸ್ ಇನ್ ದ ಹಿಸ್ಟ್ರಿ ಆಫ್ ದ ವರ್ಲ್ಡ್. ಅಂದರೆ ಜಗತ್ತಿನ ಇತಿಹಾಸದಲ್ಲೇ ಮೊದಲ ಸಾಮ್ರಾಜ್ಞಿ. ಸ್ಟೂಡೆಂಟ್ಸ್ ಗಮನಿಸಿ, ವೆರಿ ಇಂಪಾರ್ಟೆಂಟ್ ಕ್ವಶನ್. ಜಗತ್ತಿನ ಇತಿಹಾಸದ ಮೊದಲ ಸಾಮ್ರಾಜ್ಞಿ ಯಾರು? ಹೂ ಇಸ್ ದ ಫಸ್ಟ್ ಎಂಪ್ರೆಸ್ ಆಫ್ ದ ಹಿಸ್ಟ್ರಿ ಆಫ್ ದ ವರ್ಲ್ಡ್. ಜಗತ್ತಿನ ಇತಿಹಾಸದಲ್ಲೇ ಮೊದಲ ಸಾಮ್ರಾಜ್ಞಿ ಎಂದು ಯಾರನ್ನು ಕರೀತಾರೆ ಎಂಬುದಾಗಿ ಪ್ರಶ್ನೆ ಕೇಳ್ತೇವೆ. ವೆರಿ ಇಂಪಾರ್ಟೆಂಟ್ ಕ್ವಶನ್. ಹತ್ಸೆಪ್ಸುಟ್ ನೋನ್ ಆ್ಯಸ್ ದ ಫಸ್ಟ್ ಎಂಪ್ರೆಸ್ ಇನ್ ದ ಹಿಸ್ಟ್ರಿ ಆಫ್ ದ ವರ್ಲ್ಡ್. ಹತ್ಸೆಪ್ಸುಟ್ ಜಗತ್ತಿನ ಇತಿಹಾಸದಲ್ಲೇ ಮೊದಲ ಸಾಮ್ರಾಜ್ಞಿ, ಅಂದರೆ ಮಹಿಳಾ ಸಾಮ್ರಾಜ್ಯ ಮೊದಲ ಸಾಮ್ರಾಜ್ಞಿ ಎಂಬುದಾಗಿ ಕರೆಯಲ್ಪಟ್ಟಿದ್ದಾಳೆ. ಹೀಗೆ ಇದಿಷ್ಟು ಈಜಿಪ್ಟ್ನ ದೀಸ್ ಆರ್ ದ ಇಂಪಾರ್ಟೆಂಟ್ ಪೊಲಿಟಿಕಲ್ ಕಂಡೀಷನ್ ಆಫ್ ದ ಈಜಿಪ್ಟಿಯನ್ ಪೀರಿಯಡ್. ಈಜಿಪ್ಟ್ನ ಕಾಲದ ಅತ್ಯಂತ ಪ್ರಮುಖವಾದಂತಹ ರಾಜಕೀಯ ಪರಿಸ್ಥಿತಿ ಇತ್ತು, ನೆನಪಿಟ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್ ಕ್ವಶನ್. ಪೊಲಿಟಿಕಲ್ ಕಂಡೀಷನ್ ಅಂದರೆ ಹಳ್ಳಿಗಳಲ್ಲಿ ವಾಸಿಸಿದ್ದವರು ನಗರಗಳ ಜೀವನ ನಡೆಸಿದರು, ಆಮೇಲೆ ನಗರಗಳು ರಾಜ್ಯಗಳಾದವು, ರಾಜ್ಯಗಳು ರಾಜರುಗಳ ಬೆಳವಣಿಗೆಗೆ ದಾರಿ ಮಾಡಿಕೊಟ್ಟವು, ರಾಜರುಗಳನ್ನು ಫೆರೋಸ್ಗಳು ಎಂಬುದಾಗಿ ಕರೆಯುತ್ತಾರೆ. ಈ ಕಾಲವನ್ನು ಫೆರೋಸ್ಗಳ ಕಾಲವನ್ನು 3 ವಿಭಾಗಗಳಾಗಿ ವಿಂಗಡಿಸಲಾಗಿದೆ.
ದ ಪೀರಿಯಡ್ ಆಫ್ ಓಲ್ಡ್ ಕಿಂಗ್ಡಮ್, ಮಿಡಲ್ ಕಿಂಗ್ಡಮ್ ಆ್ಯಂಡ್ ನ್ಯೂ ಕಿಂಗ್ಡಮ್. ಇದರಲ್ಲಿ ಓಲ್ಡ್ ಕಿಂಗ್ಡಮಲ್ಲಿ ದ ಫೆರೋಸ್ ವೆರಿ ಪವರ್ಫುಲ್ ಆ್ಯಂಡ್ ದ ಮಿಡಲ್ ಕಿಂಗ್ಡಮ್ ಹಿಯರ್ ದ ಫ್ಯೂಡಲ್ ಲಾರ್ಡ್ಸ್ ಬಿಕೇಮ್ ವೆರಿ ಪವರ್ಫುಲ್ ಆ್ಯಂಡ್ ಒನ್ಸ್ ಅಗೇನ್ ದ ಪೀರಿಯಡ್ ಆಫ್ ನ್ಯೂ ಕಿಂಗ್ಡಮ್ ಹಿಯರ್ ದ pharaohs became powerful. And here the very important question, the Hatshepsut, the first empress in the history of the world. Okay students, here the remaining part of this lesson we will continue the next session. Okay, thank you.